ಮೊನ್ನೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಹಿಜಾಬ್ ನಿಷೇಧ ವಾಪಸ್ ತಗೊಳ್ತೀವಿ, ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅನ್ನೋ ಹೇಳಿಕೆ ಕೊಡ್ತಾ ಇದ್ದಂತೆ ಸಂಘ ಪರಿವಾರ, ಬಿಜೆಪಿ, ಹಿಂದೂಪರ ಸಂಘಟನೆಗಳೆಲ್ಲವೂ ಕೂಡ ರೊಚ್ಚಿಗೆದ್ದಿವೆ. ತನ್ನಿ ನೋಡೋಣ ಅಂತ ಸವಾಲ್ ಹಾಕ್ತಿವೆ. ಹೊಸ ವರ್ಷಾರಂಭದಲ್ಲೇ ರಾಜ್ಯದಲ್ಲಿ ಹಿಂದುತ್ವ ಸಮರ ತೀವ್ರಗೊಳ್ಳುವ ಲಕ್ಷಣ ಕಾಣಿಸ್ತಾ ಇದೆ. ಲೋಕಸಭಾ ಚುನಾವಣೆಗೆ ಹಿಜಾಬ್ ವಿವಾದ ಪ್ರಮುಖ ಚುನಾವಣಾ ಅಜೆಂಡಾ ಆಗೋದು ಫಿಕ್ಸ್ ಅನ್ನೋ ತರ ಕಾಣಿಸ್ತಾ ಇದೆ. ಹಿಜಾಬ್ ಎದುರು ಕೇಸರಿ ಶಾಲು ಅಭಿಯಾನಕ್ಕೆ ರೆಡಿ ಆದ್ರ ಹಾಗಾದ್ರೆ ಹಿಂದೂ ಸಂಘಟನೆಗಳು ಅನುಮಾನವೇ ಬೇಡ. ಅದರಲ್ಲಿ ಬಿಜೆಪಿಯಿಂದಲೂ ರಸ್ತೆಗಿಳಿದು ಹೋರಾಟಕ್ಕೆ ಪ್ಲಾನ್. ಹಿಜಾಬ್ ಸಂಘರ್ಷಕ್ಕೆ ಸರ್ಕಾರ ಬೆದರು ಹೋದಂಗೆ ಕಾಣಿಸ್ತಾ ಇದೆ. ಕಾದು ನೋಡೋ ತಂತ್ರಕ್ಕೆ ಸಿದ್ದರಾಮಯ್ಯ ಅವರು ಮೊರೆ ಹೋಗ್ತಾರಾ ಅನ್ನೋ ಪ್ರಶ್ನೆಗೆ ಬಹುತೇಕ ಹೌದು ಅನ್ನೋ ಉತ್ತರವೇ ಮೂಲಗಳಿಂದ ಸಿಗ್ತಾ ಇದೆ. ಹಿಜಾಬ್ಗೆ ಕೇಸರಿ ಸವಾಲನ್ನ ಈಗಾಗಲೇ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು, ಸಂಘ ಪರಿವಾರದವರೆಲ್ಲ ಹಾಕಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿರುವಂಥದ್ದು, ಕಾಂಗ್ರೆಸ್ನವರು ಹೇಳಿಕೆ ಕೊಟ್ಟಿರೋ ರೀತಿ ಇದೆಯಲ್ಲ, ಯಾರು ಯಾವುದೇ ಡ್ರೆಸ್ ಅನ್ನು ಬೇಕಾದರೂ ಹಾಕ್ಕೊಂಡು ಹೋಗ್ಬೋದು ಅಂತ, ಮುಂದಿನ ದಿವಸದಲ್ಲಿ ತುಂಬ ಆತಂಕಕಾರಿ ಬೆಳವಣಿಗೆಗೆ ಇದು ಕಾರಣ ಆಗುತ್ತೆ. ಅವ್ರು ಹಿಜಾಬ್ ಹಾಕೊಂಡ್ಬರ್ತಾರೆ, ನಮ್ಮವ್ರು ಕೇಸರಿ ಶಾಲ್ ಹಾಕ್ಕೊಂಡು. ಸರ್ಕಾರ ಇರುವುದಂತಕ್ಕೆ ಒಂದು ಚೌಕಟ್ಟಿನಲ್ಲಿ ಆಡಳಿತವನ್ನು ನಡೆಸಲಿಕ್ಕೆ. ಆ ಚೌಕಟ್ಟಿನ ಕಲ್ಪನೆಯೇ ಸರ್ಕಾರಕ್ಕೆ ಇಲ್ಲ ಅಂತಾದರೆ, ಆ ಚೌಕಟ್ಟಿನ ಒಳಗಡೆ ಇರಬೇಕು, ಒಂದು ವ್ಯವಸ್ಥೆಯನ್ನು ತೊಗೊಂಡು ಹೋಗಬೇಕು ಅಂತಕ್ಕಂಥ ನಂಬಿಕೆನೇ ಸರ್ಕಾರಕ್ಕೆ ಇಲ್ಲ ಅಂತಾದರೆ ಸರ್ಕಾರ ಇದೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಶಾಲಾ ಕಾಲೇಜುಗಳಿಗೆ ಸರ್ಕಾರ ಇಷ್ಟು ದಿವಸಗಳ ಕಾಲ ಒಂದು ಯೂನಿಫಾರ್ಮನ್ನು ತೀರ್ಮಾನ ಮಾಡಿದೆ. ಅದು ಎಲ್ಲ ಕಾಲೇಜುಗಳಲ್ಲಿಯೂ ಎಲ್ಲ ಶಾಲೆಗಳು ಎಲ್ಲೆಲ್ಲಿದೆ ಅದು ಆ ಯೂನಿಫಾರ್ಮ್ ಅದು ಅಲ್ಲಿರಬೇಕು. ಅದರ ಬದಲು ಯಾರು ಯಾವ ಡ್ರೆಸ್ ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು ಅನ್ನುವಂಥ ಒಂದು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ರೀತಿ ಇದೆಯಲ್ಲ, ಇದು ತುಂಬ ಆಘಾತಕ್ಕೆ ಈಡು ಮಾಡುತ್ತೆ. ಇದು ಸರಿಯಲ್ಲ. ಕಾಂಗ್ರೆಸ್ಸಿನ ಈ ಧೋರಣೆ ಸರಿಯಲ್ಲ. ಮತ್ತವರು ಅವರು ಅರುಮುರು ಆಗೈತವ್ರಿ. ಒಟ್ಟು ಮೊನ್ನೆ ಏನು ಹೇಳಿದ್ರು, ಹಿಜಾಬು ನಾವು ಇದನ್ನು ಮಾಡ್ತೀವಿ, ಹಾಕ್ಕೊಂಡು ಹೋಗ್ರಿ ಅಂತ ಹೇಳ್ಕೊಂಡು. ನಾವು ಹೇಳಿದ್ವಿ ಕೇಸರಿ ಶಾಲೆ ಹಾಕ್ಕೊಂಡು ಹೋಗ್ರಿ ಅಂತ. ಅದನ್ನೇನಾರು ತೆಗೆದ್ರೆ ನಾವು ಎಲ್ಲ ನಮ್ಮ ಮಕ್ಕಳಿಗೂ ಕೇಸರಿ ಶಾಲೆಗೂ ನಾವೇ ಕೊಡೋರದೀವಿ. ಓಪನ್ ಸ್ಪೀಚಲ್ಲಿ ಹೇಳಿದ್ರಲ್ಲ ಸರ್, ಫುಡ್ಡು ಮತ್ತು ವಸ್ತ್ರ, ಬಟ್ಟೆ, ಆಹಾರಕ್ಕೂ ಕೆಲವೊಂದು ಧರ್ಮದಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಅದಾವೆ. ಹಿಂದೂಗಳಲ್ಲಿ ಗೋಮಾಂಸ ನಾವು ಅದನ್ನು ಇದು ಮಾಡೋದಿಲ್ಲ. ಮುಸ್ಲಿಮರಲ್ಲಿ ಹಂದಿ ಮಾಂಸ ತಿನ್ನೋದಿಲ್ಲ. ಅದು ಆಯಾ ಧರ್ಮಕ್ಕೆ ಸಂಬಂಧಪಟ್ಟಿದ್ರಿ. ಸಿ ಎಮ್ ಅವರು ಏನು ಅವರು ಸಾಬರ ಹೊಟ್ಟ ಮ್ಯಾಗೆ ಮುಂದಿನ ಸಲ ಬರಂಗೆ ಕಾಣಿಸ್ತಾರೆ. 28 ಅಂದರೆ ಅವ್ರು ಏನೋ 28 ನಮ್ಗೆ ಕೊಟ್ಟು ಬಿಡ್ಬೇಕಂತ ಮಾಡ್ಯಾರ. ಹಿಂದೂಗಳು ಹೇಗೆ ಬೇಕಾದ್ರೆ ಇರಲಿ, ನಾವು ಮಾತ್ರ ಮುಸಲ್ಮಾನರ ಪರ ಅಂತ ಯೋಚನೆ ಮಾಡ್ತಾರಲ್ಲ. ಈಗ ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಮೊನ್ನೆ ಒಂದು ಹೇಳಿಕೆ. ಆ ಹೇಳಿಕೆ ಏನಪ್ಪ ಅಂತ ಕೇಳಿದ್ರೆ, ಹಿಜಾಬ್ ಅನ್ನು ಮತ್ತೆ ನಾವು ಜಾರಿಗೆ ತರ್ತೀರಾ ನೀವು? ಈ ದೇಶದಲ್ಲಿ ಮತ್ತೆ ಪ್ರತ್ಯೇಕತೆ ಬೀಜವನ್ನು ಮತ್ತೆ ಬಿತ್ತುತ್ತೀರಾ ನೀವು? ಈ ದೇಶದಲ್ಲಿ ಎಲ್ಲರೂ ಸಮಾನರು ಅಂತ ನೀವು ಹೇಳ್ತಾ ಇಲ್ವಾ? ಪ್ರಜಾಪ್ರಭುತ್ವ ತಾನೇ ಇದು. ಶಾಲೆಗೆ ಹೋಗುವ ಮಕ್ಕಳಲ್ಲಿ ಯಾಕೆ ಈ ಬೀಜವನ್ನು ಬಿತ್ತೀರಾ? ಪ್ರತ್ಯೇಕತೆಯ ಬೀಜವನ್ನು. ಸಮವಸ್ತ್ರ ಅಂತ ನೀವೇ ತಂದಿರುವಂತದ್ದು. ಯಾರಲ್ಲಿ ಭೇದ ಭಾವ ಗೊತ್ತಾಗಬಾರ್ದು, ಯಾರು ಬಡವ ಬಲ್ಲಿದ ಗೊತ್ತಾಗಬಾರದು ಅಂತ ಹೇಳುವಂತ ಸಮವಸ್ತ್ರದ ವ್ಯವಸ್ಥೆ ನೀವೇ ಮಾಡಿರುವಂತದ್ದು. ಇವತ್ತು ಮತ್ತೆ ಅದನ್ನು ಪ್ರತ್ಯೇಕತೆ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ, ಬಿಜೆಪಿ ಇಂಥದ್ದೇ ಏನಾದರೂ ಒಂದು ಸಿಗ್ಲಿ ಅಂತ ಕಾಯ್ತಾ ಇತ್ತು. ಅದಕ್ಕೆ ಅವರು ಬತ್ತಳಿಕೆ ಹೋಗೋಗಿ ಕಾಂಗ್ರೆಸ್ ಅಸ್ತ್ರ ಕೊಟ್ಟು ಬಂದಂಗೆ ಕಾಣಿಸ್ತಾ ಇದೆ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಹಿಜಾಬ್ ನಿಷೇಧ ವಾಪಸ್ ಆದ್ರೆ ಬಿಜೆಪಿ ಬತ್ತಳಿಕೆಯಿಂದ ಬರುವಂತಹ ಅಸ್ತ್ರಗಳು ಹೇಗಿರ್ಬೋದು? ಇದೇ ಈಗಾಗಲೇ 2 ಹಿಂದುತ್ವದ ಅಸ್ತ್ರಗಳನ್ನು ಕಾಂಗ್ರೆಸ್ ಬಿಜೆಪಿ ಕೈಗೆ ಕೊಟ್ಟಿದೆ. ಒಂದು ಟಿಪ್ಪು ವಿಚಾರ. ಆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅನ್ನುವಂತಹ ಆಗ್ರಹವನ್ನು ಕೆಲವು ಕಾಂಗ್ರೆಸ್ ಶಾಸಕರು ಮಾಡಿದ್ರು. ಅದು ಸ್ವಲ್ಪ ಜಟಾಪಟಿಗೆ ಏರಿತ್ತು. ಆನಂತರ ಈಗ ಹಿಜಾಬ್ ವಿಚಾರ ಕಾಂಗ್ರೆಸ್ ಅನಗತ್ಯವಾಗಿ ಬಿಜೆಪಿ ಕೈಗೆ ಈ ಒಂದು ಮತ್ತೊಂದು ಪ್ರಬಲ ಅಸ್ತ್ರವನ್ನು ಕೈಗಿಟ್ಟಿರುವಂಥದ್ದು. ಈಗಾಗಲೇ ಹಿಂದೂಪರ ಸಂಘಟನೆಗಳು ಬಿಜೆಪಿಗೆ ಕೈ ಜೋಡಿಸಿರುವಂಥದ್ದು. ಹಿಜಾಬ್ ನಿಷೇಧವನ್ನು ಈ ಸರ್ಕಾರ ವಾಪಸ್ ತೆಗೆದುಕೊಂಡ್ರೆ ನಾವು ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೇವೆ, ಬೀದಿಗೆ ಇಳಿದು ಹೋರಾಟ ಮಾಡ್ತೇವೆ. ಜೊತೆಗೆ ಚುನಾವಣಾ ಅಜೆಂಡಾ ಕೂಡ ಈ ಒಂದು ಹಿಜಾಬ್ ವಿಚಾರ, ಟಿಪ್ಪು ಜಯಂತಿ ವಿಚಾರ ಆಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಜೊತೆಗೆ ಇದೇ ಒಂದು ಪ್ರವಾಹದಲ್ಲಿ ಈಗ ರಾಮ ಮಂದಿರ ಉದ್ಘಾಟನೆ ಜನವರಿ ತಿಂಗಳಲ್ಲಿ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಿಂದಲೇ ಹಿಂದುತ್ವದ ಪ್ರಯೋಗಗಳನ್ನು, ಹಿಂದುತ್ವದ ಅಸ್ತ್ರಗಳನ್ನು ಕಾಂಗ್ರೆಸ್ ವಿರುದ್ಧ ಪ್ರಯೋಗ ಮಾಡೋದಕ್ಕೆ ಬಿಜೆಪಿ ಮುಂದಾಗಿರುವಂಥದ್ದು. ಇದನ್ನು ಒಂದು ರೀತಿಯಲ್ಲಿ ಚುನಾವಣಾ ಇಶ್ಯೂ ಮಾಡಬೇಕು ಅನ್ನುವಂಥ ಪ್ಲಾನ್ ಕೂಡ ಬಿಜೆಪಿ ಮಾಡಿಕೊಂಡಿದೆ. ಈ ತಿಂಗಳಲ್ಲಿ ಏನಾದರೂ ಆದೇಶ ಬಂದರೆ
ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪಿಸಬೇಕು ಅನ್ನುವಂಥದ್ದು ಒಂದು ಪ್ಲಾನ್ BJP ಆ ಥರ ಇದೆ. ಜೊತೆಗೆ ವಿದ್ಯಾರ್ಥಿಗಳನ್ನು ಸಂಘಟನೆ ಮಾಡಿ ಒಂದು ಹೋರಾಟವನ್ನು ವಿದ್ಯಾರ್ಥಿ ಸಮೂಹದ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿಯೂ ಕೂಡ ಹಿಂದೂ ಪರ ಸಂಘಟನೆಗಳ ಜೊತೆ ಕೈ ಜೋಡಿಸ್ಕೊಂಡು BJP ಪ್ಲಾನ್ ಮಾಡ್ತಾ ಇದೆ. ಜೊತೆಗೆ ನಾಳೆ ವಿಜೇಂದ್ರ ಅವರು ಒಂದು ಸಭೆ ಕೂಡ ಕರೆದಿರುವಂಥದ್ದು ಹೊಸ ಪದಾಧಿಕಾರಿಗಳ ಜೊತೆಗೆ. ಅವ್ರ ಜೊತೆ ಈ ಒಂದು ವಿಚಾರ ಏನಾದರೂ ಕಾಂಗ್ರೆಸ್ ತೀವ್ರವಾಗಿ ಮುಂದಕ್ಕೆ ತೆಗೆದುಕೊಂಡು ಹೋದರೆ ನಾವು ಕೂಡ ಇದರ ವಿರುದ್ಧ ಹೋರಾಟ ಮಾಡಬೇಕು ಜಿಲ್ಲೆಗಳಲ್ಲಿ ಅನ್ನುವಂಥ ಒಂದು ಕರೆ ಕೊಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ BJP ಮತ್ತು ಹಿಂದೂ ಪರ ಸಂಘಟನೆಗಳು ಈ ಒಂದು ಇಶ್ಯೂವನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ನಿಲುವು ಏನಾಗಿರುತ್ತೆ, ಕಾಂಗ್ರೆಸ್ನ ನಡೆ ಏನಾಗಿರುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಮೂಡಿದೆ. ಏನು ಮಾಡುತ್ತೆ ಕಾಂಗ್ರೆಸ್, ಆದೇಶ ಮಾಡುತ್ತಾ ಇಲ್ವಾ ಬ್ರೇಕ್ ಹಾಕುತ್ತಾ ಆದೇಶಕ್ಕೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ವಿದ್ಯಾ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಡೀಟೇಲ್ಸ್ಗೆ.